ಹಂಸಕ್ಷೀರ ನ್ಯಾಯದಂತೆ ಹೇಗೆ ಒಂದು ಹಂಸ ಪಕ್ಷಿ ಒಂದು ಬಟ್ಲಲ್ಲಿ ಹಾಲು ನೀರು ಎರಡು ಮಿಕ್ಸ್ ಮಾಡಿ ಮಡಗಿದ್ರೆ ಹೇಗೆ ನೀರನ್ನು ಬಿಟ್ಟು ಬರೀ ಹಾಲನ್ನು ಹೇಗೆ ಸೇವಿಸುವುದು ಹಾಗೆ ಈ ಪುಟ್ಟ ದಾಸರನ್ನು ಕ್ಷಮಿಸಿ ನೀವೆಲ್ಲರೂ ಈ ಪುಟ್ಟ ದಾಸರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಕಡೆಗಾಗಿ ಜಗನ್ಮಾತೆಯಾದ ಆದಿಶಕ್ತಿಯಾದ ಶ್ರೀ ದೊಡ್ಡಮ್ಮ ದೇವಿಯ ಮೇಲೆ ಒಂದು ಗೀತೆ ಹಾಡಿ ಈ ಕಥಾಭಾಗವನ್ನು ಮಂಗಳವನ್ನು ಹಾಡಿ ತಿಂಗಾರು ಮುಳುಗಿದವೋ ರಂಗೋಲಿ ಬೆಳಗಿದವೋ ಹರಿ ದೊಡ್ಡಮ್ಮನ ಪೂಜೆಗೆ ಬಾಳೆ ಬಾಗಿದವೋ ತಿಂಗಾರು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾರು ಮುಳುಗಿದವೋ ರಂಗೋಲಿ ಬೆಳಗಿದವೋ ಹರಿ ದೊಡ್ಡಮ್ಮನ ಪೂಜೆಗೆ ಬಾಳೆ ಬಾಗಿದವೋ ಹರಿ ದೊಡ್ಡಮ್ಮನ ಪೂಜೆಗೆ ಬಾಳೆ ಬಾಗಿದವೋ ತಿಂಗಾರು ಮುಳುಗಿದವೋ ಈಗ ಕಥಾಪಾಠಕ್ಕೆ ಮಂಗಳವನ್ನು ಪಾಡೋಣ. ಎಲ್ಲ ನಿಂತ್ಕೊಳ್ಳಿ. ಮಗಳಾಡ್ತೀನಿ ಜಯ ಜಯ ಮಂಗಳ ಶನಿದೇವ ಜಗತ್ವ ಮಂಗಳ ಮಹಾದೇವ
ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಮನವರ ಬಂತೋರೆ ಶನಿದೇವ ಮನವರ ಬಂತೋರೆ ಶನಿದೇವ ಅನಾಥ ರಕ್ಷಕ ಮಹಾದೇವ ಜಯ ಜಯ ಉದ್ದೇಶಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದ್ರೆ ಬಿಡ್ತಾ ಇರ್ಲಿಲ್ಲ. ಇರ್ಲಿ, ನಾನು ಸೇವೆ ಮಾಡಿದ್ದೀರಾ, ಸಾಕಾರ ಕೊಡ್ತೀನಿ. ಸರಿನಾ? ನನ್ನ ತೃಪ್ತಿ ಆಗಿಲ್ಲ. ಯಾಕೆ ಹೇಳ್ಬೇಕು ಅಂದ್ರೆ ಬಂದೇವ್ ಮಾಡೋದು ಓದೋ ಅನ್ನೋ ಕೆಲಸ ಅಲ್ಲ. ಸರಿನಾ? ಸಂತೋಷ ಆಗೈತೆ, ಮಕ್ಳಿಗೆ ನಾನು ತೊಂದರೆ ಕೊಡಲ್ಲ. ನನ್ನ ಮಕ್ಳು ಏನೇ ಮಾಡಿದ್ರು ನನ್ನ ಸಂತೋಷನೇ. ಯಾಕೆಂದ್ರೆ ಯಾವಾಗ ನನ್ನ ಸೇವೆನೆ ನನ್ನ ಸ್ಮರಣೆ ಮಾಡೋದು ಮಕ್ಳುಗಳಲ್ವಾ. ನಾನು ಎಲ್ಲದಕ್ಕೂ ನಾನು ರೆಡಿಯಾಗಿದ್ದೀನಿ, ಇಲ್ಲ ನಾನು ಹೇಳಲ್ಲ. ಆದರೆ ಮೊದಲನೇ ಸಲ ಬಂದಿದ್ರೆ ನನ್ನ ಗುಡಿ ಒಳಕ್ಕೆ ಏನಕ್ಕ ನಿಮ್ಗಳ ಆ ಬಾಲಕನು ಏನೋ ನನ್ನ ಎರಡು ಸೇವೆ ಕಳಪ್ಪ ಅಂತ ಬಂದು ನನ್ನ ಬಾಲಕನ ಹತ್ರ ಬಸವನ ಹತ್ರ ಕೇಳ್ಕೊಂಡ. ನನ್ನ ಬಸವ ಏನು ಹುಡಿಕೊಂಡು ಯಾರ ಮನೆ ಬಾಗ್ಲಿಗೂ ನನ್ನ ಮಗನ ನಾನು ಕಳ್ಸ್ಕೊಟ್ಟಿರ್ಲಿಲ್ಲ. ಕಳ್ಸ್ಕೊಟ್ಟ. ಆ ಬಾಲಕನ ಅರಳು ಸೇವೆ ಮಾಡಿದ್ದಾನೆ, ಸಂತೋಷ ಆಗದೆ ನನಗೂ. ನಮ್ಮ ಮಗನೂ ನಾನೇನು ತೊಂದರೆ ಮಾಡಕ್ ಹೋಗಲ್ಲ. ನಿಮ್ಮ ಮನಸ್ಸು ನೀವು ತೃಪ್ತಿ ಮಾಡ್ಕೊಳ್ರಿ. ಮುಂದಕ್ಕೆ ನಾನು ಯಾವ ರೀತಿ ನಾನು ಸಹಕಾರ ಕೊಡ್ಬೇಕು ಕೊಡ್ತೀನಿ. ನಾನು ಇಲ್ಲ ಅಂತ ನಾನು ಹೇಳಲ್ಲ.